ಇನ್ನು ಇದರ ಮಧ್ಯೆ ಇನ್ನೊಂದು ಅನುಮಾನವೂ ಕೂಡ ಸೃಷ್ಟಿಯಾಗ್ತಾ ಇದೆ. ಇರಾನಿಗೆ ಚೀನಾ ಯುದ್ಧದಲ್ಲಿ ಎಲ್ಲ ರೀತಿಯ ನೆರವು ಕೊಡ್ತಾ ಇದೆಯಾ ಅಂತ. ಯಾಕೆ ಅಂತಂದ್ರೆ ನಿನ್ನೆ ಅಮೆರಿಕ ಇರಾನಿಗೆ ಸೇರಿದಂತ ಹಡಗೊಂದನ್ನು ಸೀಸ್ ಮಾಡಿತ್ತು. ಆ ಹಡಗಿನಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಕೆಗೆ ಬೇಕಾದಂತ ಕೆಮಿಕಲ್ಗಳು ಸಿಕ್ಕಿದೆ. ಕೆಮಿಕಲ್ಲು ಚೀನಾದಿಂದ ಬರ್ತಾ ಇತ್ತು. ಇದು ಅಮೆರಿಕ ಹೇಳಿಕೊಂಡಿರೋದು. ನಾವು ವಶಪಡಿಸಿಕೊಂಡಿದ್ದಂಥ ಇರಾನ್ನ ಹಡಗಿನಲ್ಲಿ, ಆ ಹಡಗು ಚೀನಾದಿಂದ ಇರಾನ್ಗೆ ಬರ್ತಾ ಇತ್ತು, ಆ ಹಡಗಿನಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಕೆಗೆ ಬೇಕಾದಂಥ ಕೆಮಿಕಲ್ಗಳು ಸಿಕ್ಕಿದೆ ಅಂತ ನಿಕ್ಕಿ ಹ್ಯಾಲಿ ಸೇರಿ ಬಹಳಷ್ಟು ಜನ ಇದರ ಬಗ್ಗೆ ಮಾತನಾಡಿದ್ದಾರೆ. ಯುದ್ಧದಲ್ಲಿ ಚೀನಾ ಇರಾನ್ಗೆ ಬೆಂಬಲ ಕೊಡ್ತಾ ಇದೆ. ಯುದ್ಧೋಪಕರಣಗಳು, ಕೆಮಿಕಲ್ಗಳು ಇದನ್ನೆಲ್ಲ ಸಪ್ಲೈ ಮಾಡ್ತಿದೆ. ಈ ಅನುಮಾನ ಈಗ ಅಮೆರಿಕವನ್ನ ಕಾಡ್ತಾ ಇರೋದು. ಅದಕ್ಕೆ ಪೂರಕ ಹಡಗಿನಲ್ಲಿ ಸಿಕ್ಕಿರುವಂತ ಕೆಮಿಕಲ್ ಅಂತ ಅಮೆರಿಕ ಹೇಳುತ್ತೆ. ಇರಾನ್ನ ಕ್ಷಿಪಣಿ ತಯಾರಿಕಾ ಶಕ್ತಿಯ ಹಿಂದೆ ಚೀನಾದ ಬೆಂಬಲ ಇದೆ. ಈ ದೃಶ್ಯ ಏನ್ ನೋಡ್ತಾ ಇದ್ದೀರಿ ನೀವು, ನಿನ್ನೆ ಇರಾನ್ನ ಕಾರ್ಗೋ ಶಿಪ್ನ ಮೇಲೆ ಅಮೆರಿಕ ದಾಳಿ ಮಾಡಿತ್ತು. ತನ್ನ USS ಟ್ರಿಪೋಲಿ ಯುದ್ಧ ನೌಕೆಯಿಂದ ಹೆಲಿಕಾಪ್ಟರ್ನ ಕಳಿಸಿ ಇರಾನ್ನ ಕಾರ್ಗೋ ಶಿಪ್ ಅನ್ನು ವಶಪಡಿಸಿಕೊಂಡಿತ್ತು. ಗುಂಡಿನ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡಿತ್ತು. ಆ ಹಡಗಿನಲ್ಲಿ ಕೆಮಿಕಲ್ ಸಿಕ್ಕಿದೆ. ಈ ಹಡಗು ಚೀನಾದಿಂದ ಇರಾನ್ಗೆ ಬರ್ತಾ ಇದ್ದಂತ ಹಡಗು, ಇರಾನ್ ಧ್ವಜ ಇದ್ದಂತ ಹಡಗು. ಸೊ ಈಗ ಅಮೆರಿಕಾಗೆ ಇರುವಂತ ಅನುಮಾನ, ಇರಾನು ಕೆಮಿಕಲ್ ಸೇರಿ ಯುದ್ಧೋಪಕರಣಗಳನ್ನ ಇರಾನ್ಗೆ ಕಳಿಸ್ಕೊಡ್ತಾ ಇದೆ. ಇರಾನ್ ಈ ಯುದ್ಧದಲ್ಲಿ ಇಲ್ಲಿಯವರೆಗೆ ತನ್ನ ಬಡಿದಾಡೋ ಸಾಮರ್ಥ್ಯವನ್ನ ಚಾಲ್ತಿಯಲ್ಲಿ ಇರಿಸಿಕೊಳ್ಳೋದಕ್ಕೆ ಕಾರಣ ಅದಕ್ಕೆ ಸಿಗ್ತಾ ಇರುವಂತ ಬೇರೆ ದೇಶಗಳ ಬೆಂಬಲ. ಅದು ಚೀನಾವೂ ಸೇರಿ. ಚೀನಾ ಬೆಂಬಲಿಸ್ತಾ ಇದೆ, ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಕೆಗೆ ಬೇಕಾದಂತ ಕೆಮಿಕಲ್ಗಳನ್ನು ಒದಗಿಸ್ತಿದೆ. ಈ ಅನುಮಾನಗಳನ್ನು ಹಲವು ಸಂದರ್ಭದಲ್ಲಿ ಅಮೆರಿಕದ ಪತ್ರಿಕೆಗಳು ಕೂಡ ವ್ಯಕ್ತಪಡಿಸಿತ್ತು. ಚೀನಾ ಮತ್ತು ರಷ್ಯಾ ಸಪೋರ್ಟ್ ಮಾಡ್ತಿದೆ, ಅದು ಇರಾನ್ಗೆ ಬೇಕಾದಂಥ ಯುದ್ಧೋಪಕರಣಗಳು, ಮಿಸೈಲ್ಸು ಇದನ್ನೆಲ್ಲ ಒದಗಿಸ್ತಾ ಇದೆ. ಈಗ ಸಿಕ್ಕಿರುವಂಥ ಹಡಗಿನಲ್ಲಿ ಕೆಮಿಕಲ್ ಸಿಕ್ಕಿರೋದು, ಅಂದರೆ ಸೀಸ್ ಮಾಡಿರುವಂಥ ಹಡಗಿನಲ್ಲಿ ಕೆಮಿಕಲ್ ಸಿಕ್ಕಿರೋದು ಕೂಡ ಅಮೆರಿಕದ ಅನುಮಾನ ಇನ್ನಷ್ಟು ದಟ್ಟವಾಗೋದಕ್ಕೆ ಕಾರಣ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.